Hello students, in this video we shall discuss labor cost chapter, particularly methods of wage payment. Uh, Basically there are two methods of wage payment, namely time wage system and piece wage system. In addition to time wage system and piece wage system, again differential piece rate systems are there and also incentive plans are there. Time-based system means wages are paid on the basis of time, that is wages is equal to T into R. Whereas in case of piece rate system, the wages are paid on the basis of production or output. So wages is equal to, under piece rate system, number of units produced into rate per unit. Mere payment of similar rate to all workers is not accepted by the workers. Efficient workers uh, wants more higher rate, uh, and inefficient workers are to be furnished. So that is why differential piece rates are introduced. And another plan is there, that is incentive plans. Incentive plans are the plans of wages which induces the worker to work more and produce more and earn more. Such plans are called as the incentive plans. In this video, I would like to concentrate on Taylor's differential piece rate. Under Taylor's differential piece rate, or let us see differential piece rate. What do we mean by differential piece rates? Differential piece rate means these are the different piece rates to be paid to workers based on their performance. Workers are not satisfied with the payment of same rate to all workers without differentiating efficient and inefficient workers. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಲೇಬರ್ ಕಾಸ್ಟ್ ಮೇಲೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಲೇಬರ್ ಕಾಸ್ಟ್ ಅದರಲ್ಲಿ ಮೆಥಡ್ಸ್ ಆಫ್ ವೇಜ್ ಪೇಮೆಂಟ್ಸ್ ಅಂತೇಳಿ, ಕೂಲಿ ಕೊಡ್ತಕ್ಕಂಥ ವಿಧಾನಗಳು ಅಂತೇಳಿ. ಹಾಗಾದರೆ ಮೂಲಭೂತವಾಗಿ ಎರಡು ವಿಧದಲ್ಲಿ ಕೂಲಿಯನ್ನು ಕೊಡ್ತಾರೆ. ನಿಮಗೆಲ್ಲ ಅದೆಲ್ಲ ಗೊತ್ತಿದೆ, ಎಲ್ಲರೂ ಫೀಲ್ಡ್ನಲ್ಲಿನೂ ನೋಡಿದ್ದೇವೆ ನಾವು. ಎರಡು ಯಾವ ಅಂತಂದ್ರೆ, ಒಂದು ಟೈಮ್ ವೇಜ್ ಸಿಸ್ಟಮ್, ಇಂದ ಪೀಸ್ ವೇಜ್ ಸಿಸ್ಟಮ್. ಇವು ಬೇಸಿಕ್ ವೇಜ್ ಪ್ಲಾನ್ಸ್ ಅಂತ ಕರೀತಾರೆ. ಸೊ ಟೈಮ್ ವೇಜ್ ಸಿಸ್ಟಮ್ನಲ್ಲಿ ಗಂಟೆಗೆ ಆಧಾರದ ಮೇಲೆ ಆ ಕೂಲಿಯನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ರೇಟ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಯೂನಿಟ್ ಅಂತ ಕರೀತಾರೆ. ದೆನ್ ಪೀಸ್ ವೇಜ್ ಸಿಸ್ಟಮ್ನಲ್ಲಿ ವೇಜಸ್ಸನ್ನು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ ಮೇಲೆ ಕೊಡ್ತಾರೆ. ಸೊ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು ಅರ್ನಿಂಗ್ಸ್ ಅಂಡರ್ ಪೀಸ್ ರೇಟ್ ಸಿಸ್ಟಮ್. ಸೊ ಇದಲ್ಲದೆ ಡಿಫರೆನ್ಷಿಯಲ್ ಪೀಸ್ ರೇಟ್ಸ್ ಕೊಡ್ತಾರೆ. ಡಿಫರೆನ್ಷಿಯಲ್ ಪೀಸ್ ರೇಟ್ ಅಂತಂದರೆ, ಎಫಿಷಿಯೆಂಟ್ ವರ್ಕರ್ಗೂ ಒಂದೇ ರೇಟು, ಇನ್ಎಫಿಷಿಯೆಂಟ್ ವರ್ಕರ್ಗೂ ಒಂದೇ ರೇಟು ಕೊಟ್ಟರೆ ಎಫಿಷಿಯೆಂಟ್ ವರ್ಕರ್ಸು ಡಿಸಪಾಯಿಂಟ್ ಆಗ್ತಾರೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಎಫಿಷಿಯೆಂಟ್ ವರ್ಕರ್ಸ್ಗೆ ಸ್ವಲ್ಪ ಹೈಯರ್ ರೇಟ್ ಕೊಡಬೇಕು. ದೆನ್ ಇನ್ಎಫಿಷಿಯೆಂಟ್ ವರ್ಕರ್ಗೆ ಲೋ ಪೀಸ್ ರೇಟ್ ಕೊಡಬೇಕು. ಅಂದಾಗ ಇನ್ಎಫಿಷಿಯೆಂಟ್ ವರ್ಕರ್ಸು ಸಹಿತ ಎಫಿಷಿಯೆಂಟ್ ವರ್ಕರ್ಸ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಡಿಫರೆನ್ಷಿಯಲ್ ರೇಟ್ಸನ್ನು ಕೊಡ್ತಾರೆ. ಅಂಥ ರೇಟ್ಸ್ಗೆ ಅಂದರೆ ಬೇರೆ ಬೇರೆ ರೇಟನ್ನು, ಎಫಿಷಿಯೆಂಟ್ ವರ್ಕರ್ಗೆ ಹೈ ರೇಟು ಆ್ಯಂಡ್ ಇನ್ಎಫಿಷಿಯೆಂಟ್ ವರ್ಕರ್ಗೆ ಲೋ ರೇಟ್ ಕೊಡ್ತಾರೆ. ಅದಕ್ಕೆ ಡಿಫರೆನ್ಷಿಯಲ್ ರೇಟ್ಸ್ ಅಂತ ಕರೀತಾರೆ. ಹಾಗಾದರೆ ಡಿಫರೆನ್ಷಿಯಲ್ ಪೀಸ್ ರೇಟ್ಸ್ನಲ್ಲಿ ಮೂರು ಮೆಥಡ್ ಇದ್ದಾವೆ. ಒಂದು ಟೈಲರ್ ಸಿಸ್ಟಮು, ಇನ್ನೊಂದು ಮೆರಿಕ್ ಸಿಸ್ಟಮು ಮತ್ತು ಗಾಂಟ್ ಟಾಸ್ಕ್ ಬೋನಸ್ ಪ್ಲಾನ್ ಅಂತೇಳಿ. ನಾನು ಈ ವಿಡಿಯೋದಲ್ಲಿ ಟೈಲರ್ಸ್ ಸಿಸ್ಟಮ್ ಮೇಲೆ ನಾವು ಪ್ರಾಬ್ಲಮನ್ನು ನೋಡೋಣ. ಹಾಗಾದರೆ ಈ ಪ್ಲ್ಯಾನು ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಏನಿದೆಯಲ್ಲ, ಈ ಪ್ಲ್ಯಾನನ್ನು FW ಟೈಲರ್, ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತವಲ್ಲ, ಅವರು ಇದನ್ನು ಕಂಡು ಹಿಡಿದಿದ್ದಾರೆ. ಇವರು ಎರಡು ರೇಟನ್ನು ರೆಕಮೆಂಡ್ ಮಾಡ್ತಾರೆ. ಒಂದು ಲೋ ಪೀಸ್ ರೇಟು ಬಿಲೋ ಸ್ಟ್ಯಾಂಡರ್ಡ್ ಇದ್ದವರಿಗೆ, ದೆನ್ ಇನ್ನೊಂದು ಹೈ ಪೀಸ್ ರೇಟು ಎಟ್ ಆರ್ ಎಬೋ ಸ್ಟ್ಯಾಂಡರ್ಡ್ ಇದ್ದವರಿಗೆ. ದೆನ್ ಹಾಗಾದರೆ ನಾವು ಫಸ್ಟು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೋ ಅಥವಾ ಎಬೋ ಸ್ಟ್ಯಾಂಡರ್ಡ್ ಇದ್ದಾರೋ ಅಂತ ನೋಡ್ಕೊಳ್ಬೇಕು. ಅದನ್ನು ಕಂಡು ಹಿಡ್ಕೊಳ್ಬೇಕಂದ್ರೆ ನಾವು ಸ್ಟ್ಯಾಂಡರ್ಡ್ ಔಟ್ಪುಟ್ಟನ್ನು ಕಂಡು ಹಿಡ್ಕೊಳ್ಬೇಕು. ಸ್ಟ್ಯಾಂಡರ್ಡ್ ಔಟ್ಪುಟ್ಟನ್ನು ಹೇಗೆ ಕಂಡು ಹಿಡ್ಕೊಳ್ಬೇಕು ಮತ್ತು ಯಾವ ರೇಟನ್ನು ಅಪ್ಲೈ ಮಾಡಬೇಕು ಅನ್ನೋದು ಈ ಪ್ರಾಬ್ಲಮ್ನಲ್ಲಿ ನೋಡೋಣಂತೆ. ಪ್ರಾಬ್ಲಮ್ ಈಸ್ ಲೈಕ್ ದಿಸ್: ಕಂಪ್ಯೂಟ್ ಅರ್ನಿಂಗ್ಸ್ ಆಫ್ ಅನಿಲ್ ಆ್ಯಂಡ್ ಸುನಿಲ್ ಅಂಡರ್ ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ system from the following: normal rate per hour 24, and then standard time per unit 30 seconds,
then differential rates applied, 80% of piece rate below standard, 120% of piece rate at or above standard, and then workers production per day of 8 hours is Anil 800 units and Sunil 800 1000 units. ಅಂದ್ರೆ ಒಂದು ದಿವಸ 8 ತಾಸಿನ ಒಂದು ದಿವಸದಲ್ಲಿ ಅನಿಲ್ 800 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾನೆ, ಸುನಿಲ್ 1000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಡಿಫ್ರೆನ್ಷಿಯಲ್ ರೇಟು ಯಾರು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೋ ಅವ್ರಿಗೆ 80% ಆಫ್ ಪೀಸ್ ರೇಟ್ ಕೊಡಬೇಕು, 120% ಆಫ್ ಪೀಸ್ ರೇಟು 8 ಆರ್ ಅಬೋವ್ ಸ್ಟ್ಯಾಂಡರ್ಡ್ ಇದ್ದರೆ ಕೊಡಬೇಕು. ಹಾಗಾದರೆ ನಾವು ಇಲ್ಲಿ ಫಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಂತಂದ್ರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಫಾರ್ ಡೇ ಆಫ್ 8 ಅವರ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಡೇ ಆಫ್ 8 ಅವರ್ಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಪ್ರಾಬ್ಲಮ್ನಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಅಂತ ಕೊಟ್ಟಿರ್ತಾರೆ. ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಅಂತ ಕೊಟ್ಟಿದ್ದನ್ನು ನೋಡಿ. ಸೊ ಇಲ್ಲಿದೆ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಅವ್ರು ಕೊಟ್ಟಿದ್ದಾರೆ 30 ಸೆಕೆಂಡ್ಸ್ ಅಂತ ಹೇಳಿದ್ದಾರೆ ನೋಡ್ರಿ. ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ 30 ಸೆಕೆಂಡ್ಸ್. ಈ ಇನ್ಫಾರ್ಮೇಷನ್ ಅನ್ನು ತೆಗೆದುಕೊಂಡು ನಾವು ಸ್ಟ್ಯಾಂಡರ್ಡ್ ಔಟ್ಪುಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅವರು ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ 30 ಸೆಕೆಂಡ್ಸ್ ಅನ್ನು ಕೊಟ್ಟಾರಲ್ಲ, ನಾವು ಅದನ್ನು ಉಲ್ಟಾ ಮಾಡ್ಕೊಳ್ಬೇಕು. ಅಂದರೆ 30 ಸೆಕೆಂಡ್ಸ್ಗೆ 30 ಸೆಕೆಂಡ್ಗೆ 1 ಯೂನಿಟು, 30 ಸೆಕೆಂಡ್ಗೆ ಕೊಟ್ಟಿದ್ದನ್ನು ನಾವು 60 ಸೆಕೆಂಡು ಅಂದರೆ 1 ನಿಮಿಷಕ್ಕೆ ಮಾಡ್ಕೊಳ್ಬೇಕು. ಹೇಳಿ, 30 ಸೆಕೆಂಡ್ಗೆ 1 ಯೂನಿಟ್ ಆದರೆ 60 ಸೆಕೆಂಡ್ಗೆ ಎಷ್ಟು ಯೂನಿಟ್ ಆಗ್ತವೆ? 2 ಯೂನಿಟ್ ಆಗ್ತವೆ. ಅಂದರೆ 1 ಇಂಟು 60 ಡಿವೈಡೆಡ್ ಬೈ 30 ಅಂದರೆ 30 ಯೂನಿಟ್ಗೆ 30 ಸೆಕೆಂಡ್ಸ್ಗೆ 1 ಯೂನಿಟ್ ಆದರೆ 60 ಸೆಕೆಂಡ್ಗೆ ಎಷ್ಟು ಆಗ್ತವೆ ಅಂತ ಮಾಡ್ಕೊಳ್ಬೇಕು. ಅದು ಫಾರ್ಮುಲಾ 1 ಇಂಟು 60 ಡಿವೈಡೆಡ್ ಬೈ 30 ಅಂತ ಬರುತ್ತೆ. ಹಾಗಾದ್ರೆ 2 ಯೂನಿಟ್ಸ್. ಸಿಂಪಲ್ ಸಾಮಾನ್ಯ ಲೆಕ್ಕ ಇದು, ಏನು ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ ಇಲ್ಲ. 30 ಸೆಕೆಂಡ್ಗೆ 1 ಯೂನಿಟ್ ಆದರೆ 60 ಸೆಕೆಂಡ್ಗೆ 2 ಯೂನಿಟ್ ಅಂತೇಳಿ. ಹಾಗಾದ್ರೆ ಇದು 60 ಸೆಕೆಂಡಲ್ಲಿ 1 ನಿಮಿಷಕ್ಕೆ ಬಂತು. ಈಗ ನಮಗೆ 1 ನಿಮಿಷಕ್ಕೆ ಎಷ್ಟು ಸ್ಟ್ಯಾಂಡರ್ಡ್ ಔಟ್ಪುಟ್ಟು? 2 ಯೂನಿಟ್ಸು. ಹಾಗಾದರೆ 1 ನಿಮಿಷಕ್ಕೆ ಇದ್ದಿದ್ದನ್ನು ನಾವು 1 ಅವರಿಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಅಂದರೆ ಫಾರ್ 1 ಮಿನಿಟ್ ಈಕ್ವಲ್ ಟು 2 ಯೂನಿಟ್ಸ್, ಬಟ್ ಫಾರ್ 60 ಮಿನಿಟ್ಸ್ 60 ನಿಮಿಷಕ್ಕೆ ಎಷ್ಟಂತೆ ಮಾಡ್ಕೊಳ್ಬೇಕು. ಅಂದರೆ 1 ಅವರಿಗೆ ಬರ್ತದೆ ನಮಗೆ. ಹಾಗಾದರೆ 1 ನಿಮಿಷಕ್ಕೆ 2 ಯೂನಿಟ್ ಆದರೆ 60 ನಿಮಿಷಕ್ಕೆ ಅಂದರೆ 2 ಇಂಟು 60 ನಿಮಿಷ. 1 ಯೂನಿಟ್ಗೆ 2, 1 ನಿಮಿಷಕ್ಕೆ 2 ಯೂನಿಟು, 60 ನಿಮಿಷಕ್ಕೆ 120 ಯೂನಿಟ್ಸ್ ಆಗ್ತವೆ. 2 ಇಂಟು 60 ಮಾಡ್ಕೊಳ್ಳಿ, 120 ಯೂನಿಟ್ಸ್ ಅಂತೇಳಿ. ನೆಕ್ಸ್ಟ್ ಈಗ ನಮ್ಗೆ ಎಷ್ಟು ಗೊತ್ತಾಯಿತು? 1 ಅವರಿಗೆ ಗೊತ್ತಾಯಿತು. 1 ಅವರ್ಗೆ ಎಷ್ಟು ಯೂನಿಟ್ಸು ಸ್ಟ್ಯಾಂಡರ್ಡು? 120. 1 ಅವರಿಗೆ ಗೊತ್ತಾದ್ಮೇಲೆ ನಾವು 8 ಅವರ್ಸಿಗೆ ಮಾಡ್ಕೊಳ್ಬೇಕು. ಫಾರ್ 1 ಅವರ್ಸ್ ಈಸ್ ಈಕ್ವಲ್ ಟು 120 ಯೂನಿಟ್ಸ್, ಬಟ್ ಫಾರ್ 8 ಅವರ್ಸ್ ಈಸ್ ಈಕ್ವಲ್ ಟು ಅಂದರೆ 120 ಇಂಟು 8 ಅವರ್ಸ್ ಮಾಡ್ಕೊಳ್ಳಿ, 960 ಯೂನಿಟ್ಸು. ಇದು ಸ್ಟ್ಯಾಂಡರ್ಡ್ ಔಟ್ಪುಟ್ ಅಥವಾ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಫಾರ್ ಡೇ ಆಫ್ 8 ಅವರ್ಸ್. ಈ ಕ್ಯಾಲ್ಕುಲೇಷನ್ ಏನಿಲ್ಲ, ಇದನ್ನು ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಈ ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ನಲ್ಲಿ. ಸೊ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ಸೆಕೆಂಡ್ಸಿಗೆ ಕೊಟ್ಟಿದ್ದನ್ನು ನಿಮಿಷಕ್ಕೆ ಮಾಡಿ, ನಿಮಿಷಕ್ಕೆ ಬಂದ ಮೇಲೆ ಅದನ್ನು 1 ಅವರಿಗೆ ಮಾಡ್ಕೊಳ್ಳಿ. 1 ಅವರ್ ಅಂದರೆ 60 ಮಿನಿಟ್ಸಿಗೆ ಮಾಡ್ಕೊಳ್ಳಿ. 60 ಮಿನಿಟ್ಸ್ ಅಥವಾ 1 ಅವರಿಗೆ ಬಂದಿದ್ದನ್ನು 8 ಅವರ್ಸಿಗೆ ಮಾಡ್ಕೊಳ್ಬೇಕು. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ ನಮಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಬರ್ತೈತಿ. ಇದನ್ನು ಮಾತ್ರ ನೀವು ಭಾಳ ಪಕ್ಕಾ ತಿಳ್ಕೊಳ್ಬೇಕು. ಇದು ಅರ್ಥ ಆಗಲಿಲ್ಲಪ್ಪ ಅಂದ್ರೆ ಮುಂದೆ ನಮಗೆ ಪ್ರಾಬ್ಲಮನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ನೋಡ್ರಿ, ಪ್ರಾಬ್ಲಮ್ನಲ್ಲಿ ಏನು ಕೊಟ್ಟಿರ್ತಾರೆ ನೋಡ್ರಿ, ಈ ಟೈಪ್ ಇನ್ಫಾರ್ಮೇಷನ್ ನೋಡ್ರಿ. ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ 30 ಸೆಕೆಂಡ್ಸ್ ಅಂತ ಕೊಡ್ತಾರೆ, 20 ಸೆಕೆಂಡ್ಸ್ ಅಂತ ಕೊಡ್ತಾರೆ, ಅಥವಾ 1 ಅವರ್ ಅಂತ ಕೊಡ್ತಾರೆ. ಹಾಗಾದ್ರೆ ಸೆಕೆಂಡ್ಸ್ ಕೊಟ್ಟರೆ ನಿಮಿಷಕ್ಕೆ ಮಾಡ್ಕೊಳ್ಳಿ, ನಿಮಿಷಕ್ಕೆ ಕೊಟ್ಟಿದ್ರೆ 1 ಅವರಿಗೆ ಮಾಡ್ಕೊಳ್ಳಿ, 1 ಅವರಿಗೆ ಕೊಟ್ಟಿದ್ರೆ 1 ಡೇಗೆ ಮಾಡ್ಕೊಳ್ಳಿ. ಈ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತೀನಿ. ಸೊ ಹಾಗಾದರೆ ಈಗ ಇನ್ನೊಂದು ಸಲ ಹೇಳ್ತೀನಿ ನಾನು ನಿಮ್ಗೆ. ಇಲ್ಲಿ 30 ಸೆಕೆಂಡ್ಸ್ಗೆ ಅವ್ರು ಕೊಟ್ಟಿರೋದೇನು ಟೈಮ್, ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಾರ ಅವರು. ಸ್ಟ್ಯಾಂಡರ್ಡ್ ಟೈಮ್ 30 ಸೆಕೆಂಡ್ಸ್ 1 ಯೂನಿಟ್ ಅಂತ, ಪರ್ ಯೂನಿಟ್ ಈಸ್ ಈಕ್ವಲ್ ಟು 30 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಪರ್ ಯೂನಿಟ್ಗೆ 30 ಸೆಕೆಂಡ್ಸ್ ಅಂದರೆ ನಾವು ಉಲ್ಟಾ ಮಾಡ್ಕೋಬೇಕು. 30 ಸೆಕೆಂಡ್ಸ್ಗೆ 1 ಯೂನಿಟ್ ಆದರೆ 60 ಸೆಕೆಂಡ್ಸ್ಗೆ ಮಾಡ್ಕೊಳ್ಳಿ, ಅದು 2 ಯೂನಿಟ್ಸ್ ಬರ್ತೈತಿ. 60 ಸೆಕೆಂಡ್ಸಿಗೆ ಕೊಟ್ಟಿರೋದಂದ್ರೆ 1 ನಿಮಿಷಕ್ಕೆ ಆಯಿತು. 1 ನಿಮಿಷಕ್ಕೆ ಇದ್ದಿದ್ದನ್ನು 1 ಅವರಿಗೆ ಮಾಡ್ಕೊಳ್ಳಿ. 1 ಅವರ್ಗೆ 60 ಮಿನಿಟ್ಸ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸೊ 2 ಯೂನಿಟು 1 ನಿಮಿಷಕ್ಕಾದರೆ 60 ನಿಮಿಷಕ್ಕೆ 120 ಯೂನಿಟ್ ಅಂತೇಳಿ. ಸೊ 120 ಯೂನಿಟು 1 ತಾಸಿಗಾದರೆ 8 ತಾಸಿಗೆ 960 ಯೂನಿಟು. ಸೊ ಈಗ 960 ಯೂನಿಟು ಸ್ಟ್ಯಾಂಡರ್ಡು. ಇದನ್ನು ನಾವೇನು ಮಾಡಬೇಕಂದ್ರೆ ಅವ್ರ ಆ್ಯಕ್ಚುಯಲ್ ಔಟ್ಪುಟ್ಟಿಗೆ ಕಂಪೇರ್ ಮಾಡಬೇಕು. ಅನಿಲ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾನೆ? 800. ಹಾಗಾದ್ರೆ ಹೇಳ್ರಿ, ಸ್ಟ್ಯಾಂಡರ್ಡ್ ಎಷ್ಟಿದೆ? 960 ಇದೆ. ಇವನು 800 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾನಂದ್ರೆ ಇವನು ಬಿಲೋ ಸ್ಟ್ಯಾಂಡರ್ಡ್ ಅಂತಿರೋ ಎಬೋ ಸ್ಟ್ಯಾಂಡರ್ಡ್ ಅಂತಿರೋ?
ಬಿಲೋ ಸ್ಟ್ಯಾಂಡರ್ಡ್ ಅನ್ಬೇಕು. ಹಾಗಾದ್ರೆ ಇವ್ನು ಬಿಲೋ ಸ್ಟ್ಯಾಂಡರ್ಡ್ ಇದ್ರೆ ಟೈಲರ್ಸ್ ಏನು ಹೇಳ್ತಾರೆ ಇವನಿಗೆ ಲೋ ಪೀಸ್ ರೇಟ್ ಕೊಡಬೇಕು. ಯಾವುದು 80% ಆಫ್ ಪೀಸ್ ರೇಟ್ ಕೊಡಬೇಕು. ಅದೇ ರೀತಿ ಸುನೀಲ್ ಏನಿದಾನಲ್ಲ ಅವನ ಆಕ್ಚುಯಲ್ ಪ್ರೊಡಕ್ಷನ್ 1000 ಇದೆ. ಅವನದು ಸ್ಟ್ಯಾಂಡರ್ಡ್‌ಗಿಂತ ಹೆಚ್ಚಿಗೆ ಇದೆ. ಸ್ಟ್ಯಾಂಡರ್ಡ್ ಎಷ್ಟಿದೆ 960 ಇದೆ. ಅವನು ಮ್ಯಾನುಫ್ಯಾಕ್ಚರ್ ಮಾಡಿದ್ದು 1000 ಮಾಡಿದ್ದಾನೆ. ಸೊ ಹಾಗಾದ್ರೆ ಅವನದು ಅಬೋವ್ ಸ್ಟ್ಯಾಂಡರ್ಡ್ ಇದ್ದಾನೆ. ಅದರಿಂದ ಅವನಿಗೆ ಏನು ಕೊಡಬೇಕು ಹೈ ಪೀಸ್ ರೇಟ್ ಕೊಡಬೇಕು. ದಟ್ ಈಸ್ 120% ಆಫ್ ಪೀಸ್ ರೇಟ್ ಕೊಡಬೇಕು. ಹಾಗಾದ್ರೆ ಇದು ನಮಗೆ ಬಿಲೋ ಸ್ಟ್ಯಾಂಡರ್ಡ್ ಅಬೋವ್ ಸ್ಟ್ಯಾಂಡರ್ಡ್ ಗೊತ್ತಾದ್ಮೇಲೆ ಥರ್ಡ್ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್ ಯಾವುದಂದ್ರೆ ಕ್ಯಾಲ್ಕುಲೇಷನ್ ಆಫ್ ಪೀಸ್ ರೇಟ್ ಅಥವಾ ರೇಟ್ ಪರ್ ಯೂನಿಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ರೇಟ್ ಪರ್ ಹವರ್ ಕೊಟ್ಟಿರ್ತಾರೆ ಪ್ರಾಬ್ಲಮ್‌ನಲ್ಲಿ ಅದನ್ನ ನಾವು ಯೂನಿಟಿಗೆ ಮಾಡ್ಕೊಳ್ಬೇಕು ಪರ್ ಯೂನಿಟ್‌ಗೆ. ಹಾಗಾದ್ರೆ ರೇಟ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಂತಂದ್ರೆ ಅಥವಾ ಪೀಸ್ ರೇಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಂತಂದ್ರೆ ರೇಟ್ ಪರ್ ಹವರ್ ಇದನ್ನ ಕೊಟ್ಟಿರ್ತಾರೆ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಯೂನಿಟ್ಸ್ ನಾವು ಕಂಡು ಹಿಡ್ಕೊಂಡಿರ್ತೇವೆ. ಹಾಗಾದ್ರೆ ರೇಟ್ ಪರ್ ಹವರ್ 24 ಅಂತ ಅವರೇ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಪರ್ ಹವರ್ 120 ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೇವೆ ಇಲ್ಲಿ ಐತಿ. ಸೊ 24 ರೂಪೀಸ್ ಡಿವೈಡೆಡ್ ಬೈ 120 ಮಾಡ್ಕೊಂಡ್ರೆ 0.20. ಸೊ 0.20 ಅಂದ್ರೆ 20 ಪೈಸೆ ಏನು ಪರ್ ಯೂನಿಟ್‌ಗೆ ವೇಜಸ್ ಅಥವಾ ರೇಟ್ ಪರ್ ಯೂನಿಟ್ ಈಸ್ 0.20. ಈಗ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ ನಂತರ ನಾವೀಗ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಆಕ್ಚುಯಲ್ ಔಟ್‌ಪುಟ್ ಇಂಟು ಡಿಫರೆನ್ಷಿಯಲ್ ರೇಟ್ ಅಪ್ಲಿಕೇಬಲ್. ಯಾರ್ಯಾರಿಗೆ ಯಾವ್ಯಾವ ರೇಟ್ ಅಪ್ಲಿಕೇಬಲ್ ಆಗ್ತವೆ ಅಂತೇಳಿ ನಾವು ಆಗಾಗಲೇ ಹೇಳಿದ್ದೇವೆ. ಯಾರು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೋ ಅವ್ರಿಗೆ 80%, ಯಾರು ಅಬೋವ್ ಎಟ್ ಸ್ಟ್ಯಾಂಡರ್ಡ್ ಇದ್ದಾರೋ ಅವ್ರಿಗೆ 120% ಅಂತೇಳಿ. ಸೊ ಹಾಗಾದ್ರೆ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಆಕ್ಚುಯಲ್ ಔಟ್‌ಪುಟ್ ಇಂಟು ಡಿಫರೆನ್ಷಿಯಲ್ ರೇಟ್ ಅಪ್ಲಿಕೇಬಲ್. ಸೊ ಈಗ ಇಲ್ಲೇನ್ ಮಾಡ್ಕೊಳ್ರಿ ಅಂದ್ರೆ ಅನಿಲ್ ಅಂದ್ ಕ್ಯಾಲ್ಕುಲೇಷನ್ ಮಾಡ್ರಿ. ಅವನದು ಆಕ್ಚುಯಲ್ ಔಟ್‌ಪುಟ್ 800 ಯೂನಿಟ್ಸ್ ಇದೆ. 800 ಇಂಟು ಪೀಸ್ ರೇಟ್ ತೆಗೆದುಕೊಳ್ಳಿ 0.20 ಇದು ಪೀಸ್ ರೇಟು ಇಂಟು 80% ಕೊಡ್ಬೇಕು ಇವಂಗೆ 80/100 ಮಾಡ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು 128 ರೂಪೀಸ್ ಆಗುತ್ತೆ. ಅದೇ ರೀತಿ ಸುನೀಲ್‌ಗೆ ನೋಡ್ರಿ ಅವನಿಗೆ ಅಬೋವ್ ಸ್ಟ್ಯಾಂಡರ್ಡ್ ಇದ್ದಾನೆ. ಅವ್ನಿಗೆ ಹೈ ಪೀಸ್ ರೇಟ್ ಕೊಡಬೇಕು 120%. ಸೊ ಅದನ್ನ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಆಕ್ಚುಯಲ್ ಔಟ್‌ಪುಟ್ ಅವನದು 1000 ಯೂನಿಟ್ಸ್ ಇದೆ ಇಂಟು ರೇಟ್ ಎಷ್ಟಿದೆ ಪೀಸ್ ರೇಟು 0.20 ಪೀಸ್ ರೇಟ್ ಇದು ಇಂಟು 120 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. ಅವನದು ಅರ್ನಿಂಗ್ಸ್ ಬರ್ತೈತಿ ದಟ್ ಈಸ್ 240 ರೂಪೀಸ್. ಇದು ಡೈರೆಕ್ಟ್ ಮೆಥಡ್. ನಾವು ನೇರವಾಗಿ ನಿಮ್ಗೆ ಸುಲಭವಾಗಿ ಮೆಥಡ್ ಹೇಳಿದ್ದೇನೆ. ಇನ್ನು ಕೆಲವೊಂದು ಸಲ ಏನು ಮಾಡ್ತಾರೆ ಅಂತಂದ್ರೆ ಈ 20 ರೂಪೀಸ್‌ಗೆ 80% ಮಾಡ್ಕೊಂತಾರೆ. ಅದನ್ನ ಡೈರೆಕ್ಟಾಗಿ ಇಲ್ಲಿ ತೆಗೆದುಕೊಂತಾರೆ. ಇದಕ್ಕೆ 120% ಮಾಡ್ಕೊಂತಾರೆ. ಹಾಗೂ ಮಾಡ್ಕೊಳ್ಬೋದು. ಬಟ್ ಆ ರೀತಿ ಮತ್ತೆ 2 ಸಲ ಮಾಡೋದು ಬದಲಿ ಡೈರೆಕ್ಟಾಗಿ ಇಲ್ಲೇ ಮಾಡ್ಕೊಂಡ್ಬಿಡಿ. 800 ಯೂನಿಟ್ಸ್ ಇಂಟು ರೂಪೀಸ್ ಇಂಟು ಪೀಸ್ ರೇಟ್ ಬರೀರಿ ಇಂಟು ಪರ್ಸೆಂಟೇಜ್ ಅಪ್ಲಿಕೇಬಲ್ ದಟ್ ಈಸ್ 80%, 80/100. ಇಲ್ಲೂ ಸಹಿತ ಇವನಿಗೆ 1000 ಯೂನಿಟ್ಸು ಪೀಸ್ ರೇಟ್ ಎಷ್ಟಿದೆ 0.20 ಇದೆ ಇಂಟು 120 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. ಸೊ ಈ ರೀತಿ ನಾವು ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್‌ನಲ್ಲಿ ಆನ್ಸರನ್ನು ಮಾಡಬೇಕು ಅಥವಾ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಹಾಗಾದರೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಏನಂತಂದ್ರೆ ಸ್ಟ್ಯಾಂಡರ್ಡ್ ಔಟ್‌ಪುಟ್ ಪರ್ ಡೇ ಕ್ಯಾಲ್ಕುಲೇಷನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಔಟ್‌ಪುಟ್ ಪರ್ ಡೇ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಪ್ರಾಬ್ಲಮ್‌ನಾಗ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಅಂತ ಕೊಟ್ಟಿರ್ತಾರೆ ಅದನ್ನು ತೆಗೆದುಕೊಳ್ಬೇಕು. ಅದನ್ನು ತೆಗೆದುಕೊಂಡು ಈ ರೀತಿ ನಾವು ಪ್ರಾಬ್ಲಮನ್ನು ಮಾಡಬೇಕು. ಇದು ಸೆಕೆಂಡ್ಸಿಗೆ ಕೊಟ್ಟಾಗ ಈ ಥರ ಪ್ರಾಬ್ಲಮನ್ನು ನಾವು ಮಾಡ್ಕೊಳ್ಬೇಕು. ಇನ್ನೊಂದು ನಿಮ್ಗೆ ಇಲ್ಲಿ ಅಸೈನ್ಮೆಂಟ್ ಪ್ರಾಬ್ಲಮ್ ಇದೆ ಇದೇ ಟೈಪ್. ಇದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಆಫ್ ಎ ವರ್ಕರ್ ಎ ಅಂಡ್ ಬಿ ಅಂಡರ್ ಟೈಲರ್ಸ್ ಸಿಸ್ಟಮ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ನಾರ್ಮಲ್ ರೇಟ್ ಪರ್ ಅವರ್ rupees 0.240 2.40 ಅಲ್ಲಿ 24 ರೂಪಾಯಿ ಕೊಟ್ಟಿದ್ರು. ಇಲ್ಲೇ 2 ರೂಪಾಯಿ 40 ಪೈಸೆ ಕೊಟ್ಟಿದ್ದಾರೆ. ದೆನ್ ಸ್ಟ್ಯಾಂಡರ್ಡ್ ಟೈಮ್ ಪರ್ ಪೀಸು 30 ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಇಲ್ಲೂ 30 ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಅಂದರೆ 30 ಸೆಕೆಂಡ್ಸ್‌ಗೆ 1 ಯೂನಿಟ್ ಆದರೆ 60 ಸೆಕೆಂಡ್ಸ್‌ಗಂತೆ ಮಾಡ್ಕೊಂತ ಹೋಗ್ಬೇಕು ನೀವು. ಹಿಂದೆ ಮಾಡಿದ್ನಲ್ಲ ಅದೇ ಟೈಪು. ನೆಕ್ಸ್ಟ್ ಡಿಫರೆನ್ಷಿಯಲ್ ರೇಟ್ಸ್ ಟು ಬಿ ಅಪ್ಲೈಡು 80% ಆಫ್ ಪೀಸ್ ರೇಟು ಬಿಲೋ ಸ್ಟ್ಯಾಂಡರ್ಡ್ ಇದ್ದವರಿಗೆ ಆ್ಯಂಡ್ 120% ಆಫ್ ಪೀಸ್ ರೇಟ್ ಎಟ್ ಆ್ಯಂಡ್ ಅಬೋವ್ ಸ್ಟ್ಯಾಂಡರ್ಡ್ ಇದ್ದವರಿಗೆ. ದೆನ್ ಆ್ಯಕ್ಚುಯಲ್ ಔಟ್‌ಪುಟ್ಟು ಎ 1000 ಯೂನಿಟ್ಸು, ಬಿ 900 ಯೂನಿಟ್ಸ್ ಇದೆ. ಈಗ ಹಿಂದೆ ಏನು ಪ್ರಾಬ್ಲಮ್ ಮಾಡಿದ್ದಾನಲ್ಲ ಅದೇ ರೀತಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಅದು ಸೆಕೆಂಡ್ಸಿಗೆ ಕೊಟ್ಟಾಗ ಪ್ರಾಬ್ಲಮ್ ಹೇಗೆ ಮಾಡ್ಬೇಕಂತೇಳಿ. ನೆಕ್ಸ್ಟ್ ಇದು ನಿಮಿಷಕ್ಕೆ ಕೊಟ್ಟಾಗ ಯಾವ ರೀತಿ ಪ್ರಾಬ್ಲಮ್ ಮಾಡ್ಬೇಕು ನೋಡಿ. 1 ನಿಮಿಷಕ್ಕೆ ಕೊಟ್ಟಾಗ ಸೊ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ 30 ಮಿನಿಟ್ಸ್ ಕೊಟ್ಟಿದ್ದಾರೆ. 30 ಮಿನಿಟ್ಸ್ ಕೊಟ್ಟಿದ್ದಾರೆ. ರೇಟ್ ಪರ್ ಯೂನಿಟ್ ₹10 ಕೊಟ್ಟಿದ್ದಾರೆ. ರೇಟ್ ಅಪ್ಲಿಕೇಬಲ್ 75% ಆಫ್ ಪೀಸ್ ರೇಟ್ ಬಿಲೋ ಸ್ಟ್ಯಾಂಡರ್ಡ್ ಆ್ಯಂಡ್ 125% ಎಟ್ ಆರ್ ಅಬೋವ್ ಸ್ಟ್ಯಾಂಡರ್ಡ್ ಇದೆ. ಆಕ್ಚುಯಲ್ ಔಟ್‌ಪುಟ್ ಪರ್ ಡೇ ಆಫ್ 8 ಅವರ್ಸು ಬಿಂದು 15 ಯೂನಿಟ್ಸು, ಸಿಂಧು 20 ಯೂನಿಟ್ಸ್ ಅಂತಿದೆ.
ಸೊ ಈಗ ನಾವು ಕ್ಯಾಲ್ಕುಲೇಷನ್ ಏನು ಮಾಡ್ಬೇಕು ಹೇಳ್ರಿ, ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಡೇ ಪರ್ ಹವರ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಪರ್ ಹವರಿಗೆ ಮಾಡ್ಕೊಳ್ಬೇಕಂತಂದ್ರೆ ನಾವು ಆಗಲಾಗ ಏನು ಮಾಡಿದ್ವಿ, ಪರ್ ಮಿನಿಟಿಗೆ ಮಾಡ್ಕೊಂಡಿದ್ವಿ ಫಸ್ಟು. ಯಾಕಂದ್ರೆ ಸೆಕೆಂಡ್ಸ್ ಕೊಟ್ಟಿದ್ರು, ಪರ್ ಮಿನಿಟ್ ಮಾಡ್ಕೊಂಡಿದ್ವಿ. ಇಲ್ಲಿ ನಿಮಿಷಕ್ಕೇ ಕೊಟ್ಬಿಟ್ಟಿದ್ದಾರೆ ಅವರು. ಒಂದು ನಿಮಿಷಕ್ಕೆ 30 ನಿಮಿಷಕ್ಕೆ 30 ನಿಮಿಷಕ್ಕೆ 1 ಯೂನಿಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ಮಿನಿಟ್ಸಿಗೆ ಕೊಟ್ಟಾಗ ನಾವು ಡೈರೆಕ್ಟಾಗಿ 1 ಹವರಿಗೆ ಮಾಡ್ಕೊಳ್ಬೇಕು. ಸೊ 1 ಹವರಿಗೆ ಮಾಡ್ಕೋಬೇಕಂತಂದ್ರೆ 30 ನಿಮಿಷಕ್ಕೆ 1 ಯೂನಿಟ್ ಆದರೆ 60 ನಿಮಿಷಕ್ಕೆ ಎಷ್ಟು ಅಂತೇಳಿ. ಅಂದ್ರೆ 1 ಇಂಟು 60 ಡಿವೈಡೆಡ್ ಬೈ 30 ಮಾಡ್ಕೊಳ್ಳಿ ಈಸ್ ಈಕ್ವಲ್ ಟು 2 ಯೂನಿಟ್ಸ್. ಅಂದ್ರೆ ಹೆಂಗೆ ಹೇಳ್ರಿ, 30 ನಿಮಿಷಕ್ಕೆ 1 ಯೂನಿಟ್ ಆದರೆ 60 ನಿಮಿಷಕ್ಕೆ ಎಷ್ಟು ಅಂತೇಳಿ ಬಾಯಿ ಲೆಕ್ಕ ಹೇಳ್ಬೋದು ನೀವು. 30 ನಿಮಿಷಕ್ಕೆ 1 ಯೂನಿಟ್ ಆದರೆ 60 ನಿಮಿಷಕ್ಕೆ 2 ಯೂನಿಟ್ ಆಗ್ತೈತಿ. 60 ನಿಮಿಷ ಅಂದ್ರೆ 1 ಹವರಿಗೆ ಬಂತು. 1 ಹವರಿಗೆ ಬಂದಿದ್ದನ್ನು ನಾವೀಗ ಏನು ಮಾಡಬೇಕು, 8 ಹವರ್ಸಿಗೆ ಮಾಡ್ಕೊಳ್ಬೇಕು. 1 ಹವರ್ಗೆ 2 ಯೂನಿಟ್ ಆದರೆ 8 ಹವರ್ಸಿಗೆ 16 ಯೂನಿಟ್ ಆಗ್ತೈತಿ. ಸೊ ಇದು 8 ಹವರ್ಸ್ ಅಂದ್ರೆ 1 ಡೇಗೆ ಆಯಿತು. ಹಾಗಾದ್ರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಫಾರ್ ಡೇ ಆಫ್ 8 ಅವರ್ಸ್ 16 ಯೂನಿಟ್ಸು. ಈ 16 ಯೂನಿಟ್ಸ್ ಗೊತ್ತಾದ್ಮೇಲೆ ಅವ್ರ ಆ್ಯಕ್ಚುಯಲ್ ಔಟ್ಪುಟ್ಟನ್ನು ನಾವು ಕಂಪೇರ್ ಮಾಡಿ ಅವ್ರು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೆ, ಎಬೋವ್ ಸ್ಟ್ಯಾಂಡರ್ಡ್ ಇದ್ದಾರೆ ಅನ್ನೋ ನೋಡ್ಕೊಳ್ಳಿ. ಬಿಂದುಗೆ ಯಾವ ರೇಟ್ ಅಪ್ಲೈ ಮಾಡ್ಕೊಳ್ಬೇಕು, ಅವನ ಔಟ್ಪುಟ್ ಎಷ್ಟಿದೆ ನೋಡ್ಕೊಳ್ಳಿ. ಬಿಂದುನ ಔಟ್ಪುಟ್ ಎಷ್ಟಿದೆ, 15 ಇದೆ. ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟಿದೆ, 16 ಇದೆ. ಅವನು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾನೆ, ಅದರಿಂದ ಅವ್ನಿಗೆ 75% ಕೊಡಬೇಕು. ದೆನ್ ಸಿಂಧುಗೆ ಔಟ್ಪುಟ್ ಎಷ್ಟಿದೆ ನೋಡ್ರಿ, 20 ಯೂನಿಟ್ಸ್ ಇದೆ. ಬಟ್ ಸ್ಟ್ಯಾಂಡರ್ಡ್ ಯೂನಿಟ್ 16 ಇದೆ, ಎಬೋವ್ ಸ್ಟ್ಯಾಂಡರ್ಡ್ ಇದೆ. ಅದರಿಂದ 125% ಆಫ್ ಪೀಸ್ ರೇಟನ್ನು ಕೊಡಬೇಕು ಆ್ಯಸ್ ಔಟ್ಪುಟ್ ಈಸ್ ಎಬೋವ್ ಸ್ಟ್ಯಾಂಡರ್ಡ್. ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ನೆಕ್ಸ್ಟು ಪೀಸ್ ರೇಟ್ ಮಾಡ್ಕೊಳ್ಬೇಕು. ಪೀಸ್ ರೇಟಿಗೆ ಫಾರ್ಮುಲಾ ಹೇಳಿದ್ದೇನೆ ನಾನು, ರೇಟ್ ಪರ್ ಹವರ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಹವರ್. ರೇಟ್ ಪರ್ ಹವರ್ ಅವರೇ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ. ರೇಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ ನೋಡ್ರಿ, ರೇಟ್ ಪರ್ ಹವರ್ ಆಗಬೇಕಿದ್ದು, ರೇಟ್ ಪರ್ ಯೂನಿಟ್ ಅಲ್ಲ, ರೇಟ್ ಪರ್ ಹವರ್ ಮಾಡ್ಕೊಳ್ಳಿದ್ನ. ರೇಟ್ ಪರ್ ಹವರ್ ರುಪೀಸ್ 10 ಇದೆ. ಸೊ 10 ಇದ್ದಿದ್ದನ್ನು ನೀವೇನು ಮಾಡ್ಕೊಳ್ರಿ ಅಂತಂದ್ರೆ ಪರ್ ಹವರಿಗೆ ಮಾಡ್ಕೊಳ್ಳಿ. ಪರ್ ಹವರ್ಗೆ ಎಷ್ಟು ಯೂನಿಟ್ ಆಗ್ತೈತಿ, 2 ಯೂನಿಟ್ಸ್ ಅಂತೇಳಿ ಇಲ್ಲಿ ನಾವು ಮಾಡ್ಕೊಂಡಿದ್ದೇವೆ. ಸೊ 10 ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ, 5 ರುಪೀಸ್ ಬರ್ತೈತಿ. ಹಾಗಾದ್ರೆ ರೇಟ್ ಪರ್ ಯೂನಿಟ್ ಅಲ್ಲ, ಇದು ಪರ್ ಹವರ್ ಮಾಡ್ಕೊಳ್ಳಿ, ನಂದು ತಪ್ಪಾಗಿದೆ. ಪರ್ ಹವರ್ ಈಸ್ ಈಕ್ವಲ್ ಟು 10 ರುಪೀಸ್ ಅಂತ ಮಾಡ್ಕೊಳ್ಳಿ. ಹಾಗಾದರೆ ಪರ್ ಅವರ್ಗೆ 10 ರೂಪಿ ಆದರೆ 1 ಅವರ್ಗೆ 2 ಯೂನಿಟ್ ಇದ್ದಾವೆ. ಸೊ 5 ರೂಪಿ ಇದ್ದ ರೇಟ್ ಪರ್ ಹವರ್ ಬರ್ತೈತಿ. ಈಗ ಆ್ಯಕ್ಚುಯಲ್ ಅರ್ನಿಂಗ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಯಲ್ ಔಟ್ಪುಟ್ ಇಂಟು ರೇಟ್ ಅಪ್ಲಿಕೇಬಲ್ ಮಾಡ್ಕೊಳ್ಳಿ. ಆ್ಯಕ್ಚುಯಲ್ ಔಟ್ಪುಟ್ ಆಫ್ ಬಿಂದು 16, ರೇಟು ಪೀಸ್ ರೇಟು 5 ರೂಪಿ ಇದೆ. ಇಂಟು 75/100 ಮಾಡ್ಕೊಳ್ಳಿ, 60 ರುಪೀಸ್ ಬರ್ತೈತಿ. ಅದೇ ರೀತಿಗೆ ಸಿಂಧುಗೆ 20 ಯೂನಿಟ್ಸ್ ಇದೆ ಆ್ಯಕ್ಚುಯಲ್ ಔಟ್ಪುಟ್ಟು, ರೇಟು 5 ಇದೆ ಪೀಸ್ ರೇಟು. ಇಂಟು 125 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ ಈಸ್ ಈಕ್ವಲ್ ಟು 125 ರುಪೀಸ್ ಬರುತ್ತೆ. ಈ ರೀತಿ ನಾವು ಕ್ಯಾಲ್ಕುಲೇಷನನ್ನು ಮಾಡಿಕೊಳ್ಬೇಕು. ದೆನ್ ಪರ್ ಹವರಿಗೆ ಕೊಟ್ಟಾಗ ಏನು ಮಾಡ್ಕೊಳ್ಬೇಕು ಅಂತ, ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಹವರಿಗೆ ಕೊಟ್ಟಾಗ ಡೈರೆಕ್ಟಾಗಿ 8 ಅವರ್ಸ್ಗೆ ಮಾಡ್ಕೊಳ್ಬೇಕು. ಫೈಂಡ್ ಔಟ್ ಅರ್ನಿಂಗ್ಸ್ ಆಫ್ ಅನಿತಾ ಆ್ಯಂಡ್ ಸುನಿತಾ ಅಂಡರ್ ಟೈಲರ್ಸ್ ಸಿಸ್ಟಮ್. They produce 70 units and 90 units respectively in a day of 8 hours. Standard output 10 units per hour. 10 units per hourಗೆ ಕೊಟ್ಟಾರೆ. ಪರ್ ಅವರಿಗೆ ಕೊಟ್ಟರೆ ಡೈರೆಕ್ಟಾಗಿ 8 ಅವರ್ಸ್ಗೆ ಮಾಡ್ಕೊಳ್ಬೇಕು ನಾವು. ನಾರ್ಮಲ್ ಟೈಮ್ ರೇಟ್ ರುಪೀಸ್ 8 ಪರ್ ಅವರ್, 8 ರೂಪಿ ಪರ್ ಅವರ್ ಇದೆ. ಡಿಫ್ರೆನ್ಷಿಯಲ್ ರೇಟ್ಸ್ ಆರ್ ಬಿಲೋ ಸ್ಟ್ಯಾಂಡರ್ಡ್ 80% ಆಫ್ ಪೀಸ್ ರೇಟು, ಎಬೋವ್ ಸ್ಟ್ಯಾಂಡರ್ಡ್ ಇದ್ದರೆ 120% ಆಫ್ ಪೀಸ್ ರೇಟು. ಸೊ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ಗೆ ಅವರೇ ಕೊಟ್ಟಿದ್ದಾರೆ 10 ಯೂನಿಟ್ಸು. ನಾವೇನು ಮಾಡಬೇಕು, 8 ಅವರ್ಸಿಗೆ ಮಾಡ್ಕೊಳ್ಬೇಕು. ಸೊ 10 ಇಂಟು 8 ಮಾಡ್ಕೊಳ್ಳಿ, 80 ಯೂನಿಟ್ಸ್ ಬರ್ತೈತಿ. ಇದು ಸ್ಟ್ಯಾಂಡರ್ಡ್ ಔಟ್ಪುಟ್ಟು. ಈಗ ನೋಡಿರಿ, ನಾವು ಫಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡಿದ್ದು ಸೆಕೆಂಡ್ಸ್ ಮಾಡಿದಾಗ ಎಷ್ಟು ಕ್ಯಾಲ್ಕುಲೇಷನ್ ಬರ್ತಾವೆ ನೋಡಿರಿ. ಸೆಕೆಂಡ್ಸ್ ಮಾಡಿದಾಗ ನಿಮಿಷಕ್ಕೆ ಮಾಡ್ಕೋಬೇಕು, ನಿಮಿಷಕ್ಕೆ ಮಾಡ್ಕೊಂಡಿದ್ದನ್ನು ಹವರಿಗೆ ಮಾಡ್ಕೋಬೇಕು, ಹವರಿಗೆ ಮಾಡ್ಕೊಂಡಿದ್ದನ್ನು 8 ಅವರ್ಸಿಗೆ ಮಾಡ್ಕೋಬೇಕು. ನೆಕ್ಸ್ಟ್ ಎರಡನೇ ಟೈಪ್ ಪ್ರಾಬ್ಲಮ್ನಲ್ಲಿ ನಿಮಿಷಕ್ಕೆ ಕೊಟ್ಟಿದ್ದನ್ನು ಹವರಿಗೆ ಮಾಡ್ಕೊಂಡ್ವಿ, ಹವರ್ಗೆ ಇದ್ದಿದ್ದು 8 ಅವರ್ಸ್ ಮಾಡ್ಕೊಂಡ್ವಿ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಪರ್ 8 ಅವರ್ಸ್ಗೆ ಕೊಟ್ಟುಬಿಟ್ಟಿದೆ. ಇಲ್ಲೇ ಪರ್ ಹವರಿಗೆ ಕೊಟ್ಟಿದ್ದಾರೆ. ಪರ್ ಹವರಿಗೆ ಕೊಟ್ಟಿದ್ದಾರೆ ಅಂದರೆ ಡೈರೆಕ್ಟಾಗಿ ನಾವೇನು ಮಾಡ್ಕೋಬೇಕು, 8 ಅವರ್ಸ್ಗೆ ಮಾಡ್ಕೊಳ್ಬೇಕು. ಪರ್ ಹವರ್ಗೆ 10 ಯೂನಿಟ್ಸ್ ಇದೆ, 8 ಅವರ್ಸ್ಗೆ 80 ಯೂನಿಟ್ಸ್ ಆಗ್ತೈತಿ. ಸೊ ಹಾಗಾದರೆ ಅವ್ರ ಔಟ್ಪುಟ್ ನೋಡ್ಕೊಳ್ಳಿ. 70 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಅವರು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೆ ಅಂತೇಳಿ 80% ಆಫ್ ಪೀಸ್ ರೇಟ್ ಕೊಡಬೇಕು ಅನಿತಾಗೆ. ಇವ್ರದ್ದು 90 ಯೂನಿಟ್ಸ್ ಇದೆ, ಎಬೋವ್ ಸ್ಟ್ಯಾಂಡರ್ಡ್ ಇದೆ. 80 ಯೂನಿಟ್ ಅಂದರೆ ಸ್ಟ್ಯಾಂಡರ್ಡು, ಇವ್ರು 90 ಮಾಡಿದ್ದಾರೆ, ಎಬೋವ್ ಸ್ಟ್ಯಾಂಡರ್ಡ್ ಇದೆ. ಅದರಿಂದ ಇವ್ರಿಗೆ 120% ಆಫ್ ಪೀಸ್ ರೇಟ್ ಕೊಡಬೇಕು. ಸೊ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪೀಸ್ ರೇಟ್. ಪೀಸ್ ರೇಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಹೇಳ್ರಿ, ರೇಟ್ ಪರ್ ಹವರ್ ಡಿವೈಡೆಡ್ ಬೈ ಯೂನಿಟ್ಸ್ ಪರ್ ಹವರ್. ರೇಟ್ ಪರ್ ಹವರ್ ಎಷ್ಟಿದೆ, 8 ರೂಪೀಸ್ ಪ್ರಾಬ್ಲಮ್ನಾಗ ಕೊಟ್ಟಿದ್ದಾರೆ.
ದೆನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಪರ್ ಅವರ್ ಅದನ್ನು ಪ್ರಾಬ್ಲಮ್ನಾಗ ಕೊಟ್ಟಿದ್ದಾರೆ, ದಟ್ ಈಸ್ 10 ಯೂನಿಟ್ಸ್. ಸೊ ಹಾಗಾದರೆ 8 ಡಿವೈಡೆಡ್ ಬೈ 10 ಮಾಡ್ಕೊಳ್ರಿ 0.80 ಬರುತ್ತೆ. ಸೊ 0.80 ಇಸ್ ದ ಪೀಸ್ ರೇಟು. ಸೊ ಈಗ ಅರ್ನಿಂಗ್ಸ್ ಮಾಡ್ಕೊಳ್ಬೇಕು, ಆ್ಯಕ್ಚುಯಲ್ ಔಟ್ಪುಟ್ ಇಂಟು ರೇಟ್ ಅಪ್ಲಿಕೇಬಲ್ ಅಂತೇಳಿ. ಸೊ ಹಾಗಾದ್ರೆ ಆ್ಯಕ್ಚುಯಲ್ ಔಟ್ಪುಟ್ 70 ಇದೆ, ಇಂಟು ಪೀಸ್ ರೇಟ್ ಬರೀರಿ 0.80 ಇಂಟು 80% ಮಾಡ್ಕೊಳ್ಳಿ. ಅವ್ರಿಗೆ ಬಿಲೋ ಸ್ಟ್ಯಾಂಡರ್ಡ್ ಇದರಿಂದ 80% ಕೊಡಬೇಕು. ಈಸ್ ಈಕ್ವಲ್ ಟು 44 ರುಪೀಸ್ 80 ಪೈಸೆ ಅರ್ನಿಂಗ್ಸ್ ಆಫ್ ಅನಿತಾ. ಆ್ಯಂಡ್ ದೆನ್ ಸುನಿತಾ ಮಾಡ್ಕೊಳ್ಳಿ, ಆ್ಯಕ್ಚುಯಲ್ ಔಟ್ಪುಟ್ 90 ಇದೆ, ಇಂಟು ಪೀಸ್ ರೇಟ್ ಬರೀರಿ, ಪೀಸ್ ರೇಟ್ 0.80. ಇಬ್ರಿಗೂ ಪೀಸ್ ರೇಟೇ ಬರೀಬೇಕು, ಬಟ್ ಒಬ್ಬರಿಗೆ 80% ಬಿಲೋ ಇದ್ದರಿಗೆ, ಇನ್ನೊಬ್ಬರಿಗೆ 120%. ಸೊ 120 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ, ಕಮ್ಸ್ ಟು 86.40 is the earnings of Sunita. In this way, earnings is to be calculated when the standard output is given for per hour. ಸೊ ಪರ್ ಅವರಿಗೆ ಕೊಟ್ಟರೆ ಈ ಥರ ಮಾಡ್ಕೊಳ್ಳಿ, ಪರ್ ಮಿನಿಟಿಗೆ ಕೊಟ್ಟರೆ ಅಂದರೆ 30 ಮಿನಿಟ್ಸ್ಗೆ ಹೀಗೆಲ್ಲ ಕೊಟ್ಟರೆ ಅದನ್ನು ಪರ್ ಹವರಿಗೆ ಮಾಡ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ಸಿಗೆ ಕೊಟ್ಟರೆ ಪರ್ ಮಿನಿಟಿಗೆ ಮಾಡಿಕೊಂಡು ಆನಂತರ ಪರ್ ಅವರಿಗೆ ಮಾಡ್ಕೊಳ್ಳಿ. ಸೊ ಈ ರೀತಿ 3 ಟೈಪ್ ಪ್ರಾಬ್ಲಮ್ಸು ನಿಮಗೆ ಎಕ್ಸಾಮಿನೇಷನ್ಸ್ಗೆ ಬರ್ಬೋದು. ಇದರಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ಸೆಕೆಂಡ್ಸಿಗೆ ಕೇಳಿದ್ದಾರೆ. ಸೊ ಸೆಕೆಂಡ್ಸಿಗೆ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ಪರ್ ಅವರ್ ಕೊಟ್ರಂತೂ ಭಾಳ ಈಸಿ ಆಗಿಬಿಡ್ತೈತಿ. ದೆನ್ ಮಿನಿಟ್ಸಿಗೆ ಮಾಡ್ಕೊಳ್ಳೋದು. ಈ 3 ಟೈಪು ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಈ ನಿಮಗೆ ಈ ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಂಡು ಮುಂದಿನ ವಿಡಿಯೋದೊಂದಿಗೆ ನೀವು ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ಮತ್ತೆ ನಿಮಗೆ ಅದೇ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಕಮೆಂಟ್ ಮಾಡ್ತಾ ಇದ್ದೀರಿ, ನನಗೆ ಎಲ್ಲ ಭಾಳ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಬಟ್ ನಿಮ್ಮ ಫೋನ್ ನಂಬರು ಹೇಳ್ತಾ ಇಲ್ಲ ಮತ್ತು ನಿಮ್ಮ ಕಾಲೇಜ್ ಹೆಸರು ಹೇಳ್ತಾ ಇಲ್ಲ. ಸೊ ನೆಕ್ಸ್ಟು ದಯವಿಟ್ಟು ನಿಮ್ಮ ಕಾಲೇಜ್ ಹೆಸರು ಮತ್ತು ನಿಮ್ಮ ಫೋನ್ ನಂಬರನ್ನು ಕೊಟ್ಟರೆ ನಾನು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ವಾಟ್ಸಪ್ ಮೂಲಕ ಆಗಲಿ ಅಥವಾ ಫೋನ್ ಮಾಡಿಯಾದರೂ ತಿಳಿಸ್ಬೋದು. ಅದಕ್ಕಾಗಿ ಎಲ್ಲರೂ ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಹೆಸರನ್ನು ನನಗೆ ತಿಳಿಸ್ಬೇಕಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.